ಎಲ್ಲೇ ಹೋದ್ರು ನೀವು ಅಜುಮ್ನಿಯವ್ರ ತರ ಇದ್ದೀರಲ್ವಾ ಅಂತಾರೆ. ಗೊತ್ತಿಲ್ದೇ ಇರೋರು, ಗೊತ್ತಿರೋರು ಅವ್ರ ಮಗನೇ ಅಂತ ಹೇಳ್ತಾರೆ. ಹೆಂಗಿರ್ತಾರೆ ನಿಮ್ ತಂದೆ ನಿಮ್ ಜೊತೆಲಿ, ಯಾವ ತರ ಇಲ್ಲಿ ಈ ತರ ಸಿನಿಮಾಲೆಲ್ಲ ಈ ಪಾತ್ರ ಮಾಡ್ತಾರಲ್ಲ ಅಂತ. ಅದು ಸ್ಕ್ರಿಪ್ಟೇ ಬೇರೆ, ಫ್ಯಾಮಿಲಿನೇ ಬೇರೆ. ನಿಜ 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 ಅಂತ ಹೇಳ್ತಾ ಇದ್ವಿ. ಆಮೇಲೆ ಅದ್ ಮನವರಿಕೆ ಮಾಡ್ಕೊಡ್ತೀವಿ. ಅವಾಗ ಅವ್ರಿಗೂ ಅರ್ಥ ಆಗ್ತಿತ್ತು. ನಮ್ಮ ತಂದೆಯವರಾಗಿರ್ಬೋದು, ತೂಗುದೀಪು, ಅಶ್ವಥ್, ನರಸಿಂಹರಾಜು, ಬಾಲಕೃಷ್ಣ, ಇವರೆಲ್ಲ ಎಂತೆಂಥ ಆರ್ಟಿಸ್ಟ್ ಸರ್. ಬಾಲಕೃಷ್ಣ ಅವರಿಗೆ ಓದಕ್ಕೆ ಬರೀ ಸ್ಕ್ರಿಪ್ಟ್ ಕೊಟ್ರೆ ಅವರು ಒಂದೇ ಟೇಕಲ್ಲಿ ಟೇಕ್ ಮುಗಿಸ್ತಾ ಇದ್ರು. ಇವರೆಲ್ಲ ಸಿನಿಮಾ ಅಲ್ಲಿ ರಂಗಭೂಮಿಯಿಂದ ಬಂದಿರೋರಲ್ವಾ. ಯಾಕೆಂದ್ರೆ ಗೋಕಾಕ್ ವರದಿಗೆ ಡಾಕ್ಟರ್ ರಾಜ್ಕುಮಾರ್ ಜೊತೆಲಿ ಓಡಾಟ ಮಾಡಿದ್ದಾರೆ. ಇವ್ರಿಗೆ ತೆಲುಗು ತಮಿಳಿಗೆಲ್ಲ ಆಫರ್ ಇತ್ತು, ಹೋಗ್ಲಿಲ್ಲ. ಕನ್ನಡ ಬಿಟ್ಟು ಎಲ್ಲೂ ಹೋಗಲ್ಲ. ಇವ್ರನ್ನೆಲ್ಲರೂ ಒಂಥರ ಏನೋ ಮಾಡಿ ಮರ್ಡರ್ ಮಾಡೋ ಸ್ಥಿತಿಗೆ ಗೊತ್ತಾಗಿತ್ತು. ಅಂದ್ರೆ ಆ ಹೋರಾಟದ ಕಿಚ್ಚಾಗಿತ್ತು. ಹೌದಾ, ಕಿಚ್ಚಾಗಿತ್ತು. ಅಷ್ಟವರೆಗೂ ಹೊಟ್ಟೋಗಿತ್ತು. ಈಗಲೂ 97 ಮಾಡಲು ಅವ್ರು ಓಡಾಡ್ತಿದ್ದಂತ ಕಾಂಟೆಸ ಈಗಲೂ ಇದೆ. ಹೌದಾ ಸರ್? ಸೂಪರ್. ಈಗಲೂ ರನ್ನಿಂಗ್ ಕಂಡೀಷನ್. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ಸುದ್ದಿ ಮನೆಯಲ್ಲಿ ಬರುವಂತಹ ಈ ಒಂದು ಕಾಂಟೆಂಟು ಒಂದು ಕನ್ನಡದ ಅಸ್ತಿತ್ವದ ಕಂಟೆಂಟ್ ಆಗುತ್ತೆ, ಕನ್ನಡದ ಮಹಾನ್ ದಂತಕಥೆಯ ಕಂಟೆಂಟ್ ಆಗುತ್ತೆ. ಇದು ಇಡೀ ನಾಡು, ಇಡೀ ಕಲಾ ವಿಶ್ವ ಸಂಭ್ರಮ ಪಟ್ಟಂಥ ಒಬ್ಬ ಕಲಾವಿದ ನಮ್ಮ ವಜ್ರಮುನಿ ಸರು ನನ್ನ ಜೊತೆಗಿದ್ದಾರೆ. ಅವರ ಮಗ ವಿಶ್ವನಾಥ್ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್. ಬಟ್ ಮನೆಯ ಒಂದು ಭಾಗವಾಗಿ ನೀವು ಟ್ರಾವೆಲ್ ಮಾಡಿರ್ತೀರಿ. ನನಗೊಂದು ಕುತೂಹಲ ಅಂದರೆ, ವಿಶ್ವನಾಥ್ ಅವರು ವಜ್ರಮುನಿಯವರು ನಮ್ಮ ತಂದೆ ಅನ್ನೋದಕ್ಕಿಂತಲೂ ನಿಮಗೆ ಬುದ್ಧಿ ಬಂದಾಗ ನಿಮ್ಮ ತಂದೆಯವ್ರನ್ನ ನೀವು ನೋಡಿ ಸೆಲೆಬ್ರೇಟ್ ಮಾಡಿದ್ದು ಯಾವ ಪಾಯಿಂಟ್ ಸರ್? ಹೇಗಿತ್ತು ಸರ್ ಪಾಯಿಂಟ್? ಸಂಪತ್ತಿಗೆ ಸವಾಲು. ಓಕೆ. ಸಂಪತ್ತಿಗೆ ಸವಾಲು, ಭರ್ಜರಿ ಬೇಟೆ, ಗಂಡ ಬೇರುಂಡ, ಓಕೆ, ಸುಮಾರಿದ್ದಾವೆ. ಹೇಳ್ತಾ ಹೋದ್ರೆ ಹುಲಿ ಹಾಲಿನ ಮೇವು ಎಲ್ಲ ಒಳ್ಳೆ ಗಿನ್ನಿಸ್ ರೆಕಾರ್ಡ್. ಅವಾಗ ಯೂಶಲಿ ಅಂದರೆ ಇವ್ರ ತಂದೆ ವಜ್ರಮುನಿ ಅವರಂತೆ, ಅವ್ರ ಮಗ ನನ್ನ ಫ್ರೆಂಡ್ ಅಂತೆ. ಈ ಥರದ ಒಂದು ಕಾನ್ವರ್ಸೇಷನ್ ನಿಮ್ಮ ಹೈಸ್ಕೂಲಲ್ಲೆಲ್ಲ ಸರ್ ನಡೀತಾ ಇರುತ್ತೆ. ಹೌದು. ಬಟ್ ನೀವು ಆ ಟೈಮನ್ನು ರಿಸೀವ್ ಮಾಡಿದ ರೀತಿ ಹೆಂಗಿತ್ತು ಸರ್? ಅಪ್ಪ ಆ್ಯಕ್ಟ್ರು, ಬ್ರಿಲಿಯಂಟ್ ಆದಂತಹ ಹೆಸರನ್ನ ಹೊಂದಿದ್ರು, ಅದೆಲ್ಲ ಹೇಗಿತ್ತು ಸರ್? ಅದು ಸಿನಿಮಾ ಸ್ಕ್ರಿಪ್ಟ್ ಅಷ್ಟೇ ಅಲ್ವಾ. ಸಿನಿಮಾ ಸ್ಕ್ರಿಪ್ಟ್ ಬೇರೆ ಕೇಳಿದವ್ರಿಗೆ ಎಂತವ್ರಿಗೂ ಒಂಥರ ಒಂದು ಇದನ್ಸುತ್ತೇನು, ಹೆಂಗಿರ್ತಾರೆ ನಿಮ್ ತಂದೆ ನಿಮ್ ಜೊತೆಲಿ, ಯಾವ ತರ ಇಲ್ಲಿ ಈ ತರ ಸಿನಿಮಾಲೆಲ್ಲ ಈ ಪಾತ್ರ ಮಾಡ್ತಾರಲ್ಲ ಅಂತ. ಅದು ಸ್ಕ್ರಿಪ್ಟೇ ಬೇರೆ, ಫ್ಯಾಮಿಲಿನೇ ಬೇರೆ. ನಿಜ 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 ಅಂತ ಹೇಳ್ತಾ ಇದ್ವಿ. ಆಮೇಲೆ ಅದ್ ಮನವರಿಕೆ ಮಾಡ್ಕೊಡ್ತೀವಿ. ಅವಾಗ ಅವ್ರಿಗೂ ಅರ್ಥ ಆಗ್ತಿತ್ತು. ಈಗ ಎಲ್ಲರಿಗೂ ಗೊತ್ತಾಗತ್ ಬಿಡಿ. ಅವಾಗಿನ ಇದಕ್ಕೂ ಇವಾಗ ಬಹಳ ವ್ಯತ್ಯಾಸ. ಜಾಸ್ತಿ ಎಲ್ಲ ಮೀಡಿಯಾದಾಗ್ಲಿ ಸಿನಿಮಾದಾಗ್ಲಿ ಎಲ್ಲ ಮುಂದಿದ್ದಾರೆ. ಮೊದ್ಲಂಗಾದ್ರೆ ಸ್ವಲ್ಪ ಮೀಡಿಯಾನೇ ಇರ್ಲಿಲ್ಲ, ಬರೀ ನ್ಯೂಸ್ ಪೇಪರ್. ಹಂಗಾಗಿ ಅವಾಗೆಲ್ಲ ಕೇಳ್ತಾ ಇದ್ರು ಜನರಲ್ ಆಗಿ, ಮನೇಲಿ ಆ ತರ ಇರ್ತಾರೆ, ಹೇಗೆ ಏನು, ಇಲ್ಲಿ ಸಿನಿಮಾಲಿ ಹಿಂಗಿರ್ತಾರಲ್ಲ ಅಂತ. ಅವ್ರು ಸಿನಿಮಾನೇ ಅದು, ಸ್ಕ್ರಿಪ್ಟ್ ಅಷ್ಟೇ. ದಟ್ ಈಸ್ ರಿಯಲ್, ದಿಸ್ ಈಸ್ ರಿಯಲ್ ಅಷ್ಟೇ. ಬಟ್ ನಾನು ನಿಮ್ಮನ್ನು ಸರ್ ನೋಡಿ ಫಸ್ಟ್ ಟೈಮ್ ಈಗ ಬಂದು ನಿಮ್ಮ ಜೊತೆ ಮಾತಾಡ್ಬೇಕಾರೆ ಸರ್ ಉತ್ಪ್ರೇಕ್ಷೆ ಅಲ್ಲ ಸರ್, ಸಡನ್ನಾಗಿ ನನಗೆ ವಜ್ರಮುನಿ ಸರ್ ಬಿಗಿನಿಂಗ್ ಹೀಗೆ ಇದ್ರೇನೋ ಆ ಥರ ಒಂದಷ್ಟು ಫೋಟೋಗಳು ನೋಡಿದಾಗ ಅನಿಸ್ಬಿಡ್ತು ಸರ್. ಹೋಲಿಕೆ ಆಲ್ಮೋಸ್ಟ್ ಅಂದರೆ ನಿಮ್ಮನ್ನು ಹೋಲುವಂಥ ಹೋಲಿಕೆ. ಹೌದು, ನನಗೆ ಎಲ್ಲೇ ಹೋಗ್ಲಿ, ನಾನು ಎಲ್ಲೇ ಹೋದ್ರು ನೀವು ಅಜುಮ್ನಿಯವ್ರ ತರ ಇದ್ದೀರಲ್ವಾ ಅಂತಾರೆ. ಗೊತ್ತಿಲ್ದೇ ಇರೋರು, ಗೊತ್ತಿರೋರು ಅವ್ರ ಮಗನೇ ಅಂತ ಹೇಳ್ತಾರೆ. ಗೊತ್ತಿಲ್ದವ್ರು ಅಜುಮ್ನಿ ತರ ಇದ್ರಲ್ಲ ನೀವು ಅಂದಾಗ ನಾನು ಅವ್ರ ಮಗನೇ ಅಂತ ಹೇಳ್ತೀನಿ. ಅದು ಗುರುತಿಸ್ತಾರಲ್ಲ, ಅದು ಗ್ರೇಟ್ಫುಲ್. ಹೈಟ್ ಸರ್ ನಿಮ್ಮ ಆಲ್ಮೋಸ್ಟ್ ಹೈಟ್ ಇದೆ ಸರ್ ಅಪ್ಪಾಜಿ? ಹೌದು, ನನ್ನ ಹೈಟ್ ಇದೆ ಸರ್. ಓಕೆ, 5.8. ಬಟ್ ಒಳಗಡೆ ಇರೋಂಥ ಎಲ್ಲ ಫೋಟೋಗಳು ನೋಡಿದಾಗ ಸರ್, ನಾವು ಯೂಶಲಿ ಯಾವುದೋ ಒಬ್ಬ ನಟನ ಜೊತೆ ಕೆಲಸ ಮಾಡಿ ಫೋಟೋ ತೊಗೊಂಡು ಬಂದರೆ ಆ ವಾವ್ ಫ್ಯಾಕ್ಟ್ರಿಗಳೇ ಬೇರೆ. ಬಟ್ ಅಪ್ಪಾಜಿ ಸರ್ ಆ್ಯಕ್ಟ್ ಮಾಡಿದಿರೋಂತಹ ಸಿನಿಮಾಗಳೆಲ್ಲ, ಕಲಾವಿದರುಗಳೆಲ್ಲ ನಿಜ. ಇದು ಹೇಗೆ ಎನರ್ಜಿ ಪಾಸ್ ಆಗುತ್ತೆ ಸರ್ ಆ್ಯಸ್ ಅ ಮಗನಾಗಿ, ಆ್ಯಸ್ ಅ ಒಬ್ಬ ಸಿನಿಮಾ ನೋಡುಗನಾಗಿ? ಭಾಳ ಖುಷಿ ಅನಿಸುತ್ತೆ. ಇಂಥ ಕಲಾವಿದರು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ತೂಗುದೀಪು, ಅಶ್ವಥ್, ನರಸಿಂಹರಾಜು, ಬಾಲಕೃಷ್ಣ, ಇವರೆಲ್ಲ ಎಂತೆಂಥ ಆರ್ಟಿಸ್ಟ್ ಸರ್. ಬಾಲಕೃಷ್ಣ ಅವರಿಗೆ ಬರೀ ಸ್ಕ್ರಿಪ್ಟ್ ಕೊಟ್ರೆ ಅವರು ಒಂದೇ ಟೇಕಲ್ಲಿ ಟೇಕ್ ಮುಗಿಸ್ತಾ ಇದ್ರು. ಇವರೆಲ್ಲ ಸಿನಿಮಾ ಅಲ್ಲಿ ರಂಗಭೂಮಿಯಿಂದ ಬಂದಿರೋರಲ್ವಾ. ಅದನ್ನ ಸಿನಿಮಾನ ಯಾವುದು ಅವರು ಯಾವ ಪಾತ್ರ ಕೊಟ್ಟರು ಬೇಡ ಅಂತ, ಇಂಥ ಸೀಮಿತವಾಗಿ ಮಾಡಬೇಕು ಅಂತ
ಏನಿರ್ಲಿಲ್ಲ. ಆಮೇಲೆ ಮತ್ತೆ ಇವ್ರಿಗೆ ತೆಲುಗು ತಮಿಳಿಗೆಲ್ಲ ಆಫರ್ ಇತ್ತು, ಹೋಗ್ಲಿಲ್ಲ. ಕನ್ನಡ ಬಿಟ್ಟು ಎಲ್ಲೂ ಹೋಗಲ್ಲ. ಯಾಕೆಂದ್ರೆ ಗೋಕಾಕ್ ವರದಿಗೆ ಡಾಕ್ಟರ್ ರಾಜ್ಕುಮಾರ್ ಜೊತೆಲಿ ಇವರು ಎಸ್ ಸರ್ ಓಡಾಟ ಮಾಡಿದ್ದಾರೆ. ಸರ್ ಆ ಬ್ಲಾಕ್ ಅಂಡ್ ವೈಟ್ ಫೋಟೋಗಳನ್ನ ನೋಡಿದ್ರೆ ಸರ್ ಇವತ್ತಿಗೂ ಹೌದು, ಗುರು ನಾವ್ ಯಾಕೆ ಗುರು ಆ ಟೈಮಲ್ಲಿ ಹುಟ್ಟಿಲ್ಲ ಅನ್ನೋ ಮನಸ್ಸಿಗೆ ಬೇಜಾರಾಗುತ್ತೆ ಸರ್. ಆ ಥರ ದೊಡ್ಡ ಹೋರಾಟ ಅದು. ದೊಡ್ಡ ಹೋರಾಟ ಅಂದ್ರೆ ಬಹಳ ಕ್ರಿಟಿಕಲ್. ಅದು ಬಹಳ ಹೆಂಗ್ ಹೋಗಿತ್ತು ಅಂದ್ರೆ ಇವ್ರನ್ನೆಲ್ಲಾನು ಒಂಥರ ಏನೋ ಮಾಡಿ ಮರ್ಡರ್ ಮಾಡೋ ಸ್ಥಿತಿಗೆ ಗೊತ್ತಾಗಿತ್ತು. ಅಂದ್ರೆ ಆ ಹೋರಾಟದ ಕಿಚ್ಚಾಗಿತ್ತು. ಹೌದಾ, ಕಿಚ್ಚಾಗಿತ್ತು. ಓಕೆ, ಅಷ್ಟವರೆಗೂ ಹೊಟ್ಟೋಗಿತ್ತು. ಅದೆಲ್ಲ ಇದನ್ನ ಚೇಂಜ್ ಮಾಡಿಕೊಂಡು ಬಂದು ಅಲ್ಲಿಂದ ಹೆಸರು ಸಂಪಾದನೆ ಮಾಡ್ಕೊಂಬಂದ್ರಲ್ಲ, ಅದು ಗ್ರೇಟ್. ಸರಿ, ವಜ್ರ ಮುನೇಶ್ವರ ಅನ್ನುವಂತಹ ದೊಡ್ಡ ಶಕ್ತಿ ದೇವರಿಗೂ ಅಪ್ಪಾಜಿಯವರಿಗೂ ಅದೊಂದೇನೋ ಅಂದ್ರೆ ಆ ಒಂದು ವರಪ್ರಸಾದ ಆ ಥರ ಹೌದು ಹೌದು, ಅದು ನಮ್ಮ ಮನೆ ದೇವರು. ಅಲ್ಲಿ ದೇವ್ರ ಶಕ್ತಿ ಬಹಳ ಇದಿದೆ. ವಿಜಯೇಶ್ವರ ಅಂದ್ರೆ ಬಹಳ ಶಕ್ತಿಯುತ ದೇವರು. ಅದು ಈಶ್ವರನ ಅವತಾರ ಸರ್? ಹೌದು, ಈಶ್ವರನ ಅವತಾರ. ಓಕೆ, ಮುನಿ ಅಂದ್ರೆ ತರ ಮುನಿ. ಓಕೆ ಓಕೆ, ಮುನೇಶ್ವರ ತರ ಅಂದ್ರೆ ಆ ಕಾರಣಕ್ಕೇನೆ ಅದರಿಂದ ಹುಟ್ಟಿದ್ದಕ್ಕೆ. ಹೌದು, ವಜ್ರಮುನಿ ಅಂತ. ಅವ್ರು ನಮ್ಮ ತಾತ ಅವ್ರಿಗೂ ಅಷ್ಟೇ ವಜ್ರಪ್ಪ ಅಂತ. ಟೋಟಲ್ ಅಪ್ಪಾಜಿ ಜೊತೆಗಿನ ಅಣ್ಣ, ಅವ್ರ ತಮ್ಮ ಅಂದ್ರೆ ಚಿಕ್ಕಪ್ಪ, ಆ ಥರದ್ದು ಏನು ಸರ್ ಅದೊಂದು ಆ ಬಾಂಡಿಂಗ್ ಹೆಂಗಿತ್ತು ಸರ್ ಅದು? ಕಲಾವಿದರಾಗಿ ಬರ್ಲಿಲ್ವಾ? ಇಲ್ಲ, ಅವರ ಬ್ರದರ್ಸ್ ಇದ್ರು 3 ಜನ. ಎಲ್ಲ ಜಾಯಿಂಟ್ ಅಲ್ಲಿ ಇದ್ದಿದ್ದು ನಾವು. ಓಕೆ, ಎಲ್ಲ ಜಾಯಿಂಟ್ ಅಲ್ಲಿ ಇದ್ದು ಆಮೇಲೆಲ್ಲ ಡಿವೈಡ್. ಅವ್ರಿಗೆ 3 ಜನ ತಮ್ಮದಿರು, 3 ಜನ ಸಿಸ್ಟರ್ಸ್, 3 ಮೆಂಬರ್ಸ್. ಆಮೇಲೆ ನಮ್ಮ ತಾತ ಅವ್ರಿಗೆ ದಯಾನಂದ ಸಾಗರ್ ತಮ್ಮ ಆಗ. ಓಕೆ, ಈಗ ದಯಾನಂದ ಸಾಗರ್ ಕಾಲೇಜ್ ಇದೆಯಲ್ಲ, ಇದ್ರು ಅವ್ರು ತಮ್ಮ ಅವರು. ಸರ್, ರಂಗಭೂಮಿ ಅನ್ನೋದು ಒಂದು ದೊಡ್ಡ ಅಸ್ತಿತ್ವ ಕೊಟ್ಟಂಥ ಇತಿಹಾಸ ಸರ್ ಅದು. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಾಗಿರ್ಬೋದು, ನರಸಿಂಹರಾಜ್ ಅವ್ರಿಗಾಗಿರ್ಬೋದು. ಈ ರಂಗಭೂಮಿ ಕನೆಕ್ಟಿವಿಟಿನ ಸರ್ ನೀವು ನೋಡ್ದಂಗೆ ಅಪ್ಪಾಜಿ ಇನ್ವಾಲ್ವ್ಮೆಂಟ್ ಹೆಂಗಿತ್ತು ಸರ್? ನೀವು ತಿಳುವಳಿಕೆ ಬಂದ, ನೀವು ಅಬ್ಸರ್ವ್ ಮಾಡೋಂಥ ರೀತಿ ಥಿಯೇಟ್ರು, ಈ ಕಡೆ ಸಿನಿಮಾ? ಹೌದು, ಭಾಳ ಬ್ಯುಸಿ ಇದ್ರು. ಬ್ಯುಸಿ ಯಾಕೆಂದರೆ ಒಂದು ಸಿನಿಮಾ ಅವರು ಕಾಲ್ ಸೀಟ್ ಕೊಟ್ಟು ಒಪ್ಕೊಂಡ್ಮೇಲೆ ಫಸ್ಟ್ ಏನು ಮಾಡ್ತಿದ್ರು ಅಂದರೆ, ಅವಾಗೆಲ್ಲ ಈಗಂದರೆ 4-5 ಮಂತ್ಸಲ್ಲಿ ಸಿನಿಮಾ ಮುಗಿಸ್ತಿದ್ರು. ಅವಾಗೆಲ್ಲ 1 ವರ್ಷ ಆಗ್ತಿತ್ತು. ಏನಕ್ಕೆ ಅಂದರೆ ಇದು ಸಿಗ್ತಾರೆ ಲೊಕೇಶನ್ಗಳು, ಯಾವ್ಯಾವ ಲೊಕೇಶನಲ್ಲಿ ಮಾಡಬೇಕು ಅನ್ನೋದು, ಅದು ಒಂದು ಚರ್ಚೆ. ಸ್ಕ್ರಿಪ್ಟ್ ಮಾಡೋದು ಒಂದು ಚರ್ಚೆ, ಸಾಂಗ್ ಮಾಡೋದೇ ಒಂದು ಚರ್ಚೆ. ಇದಕ್ಕೆಲ್ಲ ಟೈಮ್ ತೊಗೊಂತಿತ್ತು ಅವಾಗ ಏನಾಗ್ತಿತ್ತು, ಎಲ್ಲದ್ರಲ್ಲಿ ಬ್ಯುಸಿ ಇರೋರು. ಶೂಟಿಂಗ್ ಮುಗಿಸ್ಕೊಂಬಂದು ಡಬ್ಬಿಂಗ್ ಹೋಗ್ಬಿಡೋರು. ಅಕಸ್ಮಾತ್ ಡಬ್ಬಿಂಗ್ ಇಲ್ಲ ಅಂದರೆ ಯಾವ್ದಾರ ಡ್ರಾಮಾ ಇದ್ರೆ ಕಲಾಕ್ಷೇತ್ರದಲ್ಲಿ ಡ್ರಾಮಕ್ಕೆ ಬಂದ್ಬಿಡೋರು, ರವೀಂದ್ರ ಕಲಾಕ್ಷೇತ್ರ. ಹಂಗೆ ಭಾಳ ಬ್ಯುಸಿ ಇದರಲ್ಲಿದ್ದರು. ಮೇಲಾಗ ರಂಗಭೂಮಿ ಅಂದಾಗ ಸರ್ ನನಗೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಪ್ರಚಂಡ ರಾವಣ ಸರ್ ಕಣ್ಮುಂದೆ ಬರುತ್ತೆ. ನಮ್ಮ ತಂದೆಯವರಿಗೆ ಅವರೇ ಗುರುಗಳು. ಪ್ರಚಂಡ ರಾವಣಕ್ಕೆ ಸ್ಕ್ರಿಪ್ಟ್ ಬರೆದಂಥವ್ರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಇರಿ. ಅದು ಅವಾಗ ಏನಾಯ್ತು, ಇವರು ಪುಟ್ಟಣ್ಣ ಕಣಗಲ್ನ ಬಂದು ನೋಡು, ಒಬ್ಬ ಕಲಾವಿದ ಇದ್ದಾನೆ, ನನ್ನ ಶಿಷ್ಯ ನನ್ನ ಹತ್ರ ಬೆಳೆದಿದ್ದಾನೆ, ಬಂದು ನೋಡಿ ಅಂತ ಹೇಳಿದಾಗ ಡ್ರಾಮಾಗೆ ನೋಡಕ್ ಬಂದಿದ್ದಾರೆ. ಓಕೆ, ಪುಟ್ಟಣ್ಣ ಕಣಗಲ್ ನೋಡಕ್ ಬಂದಾಗ ಮಲ್ಲಮ್ಮನ ಪವಾಡ ಫಸ್ಟ್ ಸಿನಿಮಾ. ಎಸ್ ವಜ್ರಮುನಿ ಸರ್ದು ಫಸ್ಟ್ ಸಿನಿಮಾ. ಚೆನ್ನೈಯಲ್ಲಿ ಡಬ್ಬಿಂಗ್ ನಡಿಬೇಕಾರೆ, ಡಬ್ಬಿಂಗ್ ಮಾಡ್ಬೇಕಾರೆ ಆ ಒಂದು ಗಟ್ಸು ಪಿಚ್ಚು ಹೈ ಪಿಚ್ ಆದಾಗ ಸ್ಪೀಕರೇ ಬ್ಲಾಸ್ಟ್ ಆಗ್ಬಿಟ್ಟು. ಅಯ್ಯೋ, ಏನು ಸರ್ ಇದು? ನಾವು ಅದನ್ನ ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡಿದ್ವಿ, ಅದನ್ನ ನನಗೆ ಕೇಳಕ್ ಸಾಕತ್ತಿದೆ ವಿಷಯ ಅದು. ಆವಾಗ ಪಿಚ್ ಸ್ಲೋ ಮಾಡು ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆದಂಥದ್ದು. ಆಮೇಲೆ ಒಂದು ಗೆಜ್ಜೆ ಪೂಜೆ ಅಂತ ಆಯಿತು, ಹಂಗೆ ಆಮೇಲೆ ಸಂಪತ್ತಿಗೆ ಸಹ ಅಲ್ಲಿಂದ ಪುಟ್ಟಣ್ಣ ಕಣಗಲ್ ಗಡಿಯಲ್ಲಿ ಬೆಳೆದು ಬಂದ್ರು. ಅವರು ಅಷ್ಟೇ, ಪುಟ್ಟಣ್ಣ ಕಣಗಲ್ ಅವರು ಎಷ್ಟು ಜನ ಅಂತಂದ್ರು, ಅಂಬರೀಷು, ಶ್ರೀನಾಥ್, ವಿಷ್ಣು ಸರ್ನ ಸುಮಾರು ಜನ ಅಂತಂದ್ರು. ಬಟ್ ಆಲ್ಮೋಸ್ಟ್ ಲೆಜೆಂಡರಿ ಡೈರೆಕ್ಟರ್ಗಳ ಜೊತೆ ಸರ್ ಒಂದಷ್ಟು ಜನ ಆಸ್ಥಾನ ಕಲಾವಿದರಾಗಿ ಇದ್ಬಿಡ್ತಿದ್ರು. ಅದರಲ್ಲಿ ವಜ್ರಮುನಿ ಸರ್ ಕೂಡ ಇದ್ರು. ಹೌದೌದು. ಈ ಶೂಟಿಂಗ್ ಎಲ್ಲ ಹೆಂಗಿದೆ ಅಂದ್ರೆ ಸರ್, ಬೆಳಗ್ಗೆ ಮನೆ ಹತ್ರ ಅಂಬಾಸಡರ್ ಕಾರ್ ಬರೋದು ಅಥವಾ ಪಿಕಪ್ ಆ ಥರದ್ದೇನೆ? ಇಲ್ಲ, ಇವ್ರ ಕಾರಲ್ಲೇ ಹೋಗ್ತಾ ಇದ್ರು, ಇವ್ರ ವೆಹಿಕಲ್ ಅಲ್ಲೇ ಹೋಗ್ತಾ ಇದ್ರು. ಓಕೆ. ಶೂಟಿಂಗ್ ಯಾವುದೇ ಕಾರಣಕ್ಕೂ ಕಾರ್ ತರಿಸ್ಕೊಂತಿರಲಿಲ್ಲ. ಅಕಸ್ಮಾತ್ ಇವ್ರದ್ದೇನಾಗ ವೆಹಿಕಲ್ ರಿಪೇರಿ ಅಂದ್ರೆ ಅವಾಗ ತರಿಸ್ಕೊಂತ ಇದ್ರು. ಓಕೆ. ಅಂಬಾಸಿಡರ್ ಫಿಯೇಟು, ಅಂಬಾಸಿಡರು, ಕಾಂಟೆಸ ಎಲ್ಲ ಇಟ್ಟಿದ್ರು. ಈಗಲೂ 97 ಮಾಡಲು ಅವ್ರು ಓಡಾಡ್ತಿದ್ದಂಥ ಕಾಂಟೆಸ ಈಗಲೂ ಇದೆ. ಹೌದಾ ಸರ್? ಸೂಪರ್. ಈಗಲೂ ರನ್ನಿಂಗ್ ಕಂಡೀಷನ್. ಸರ್, ಈಗ ಶೂಟಿಂಗ್ ಹೋಗೋದು ಬರೋದು, ನೀವು ಅಪ್ಪಾಜಿ ಮಾಡಿದಂತಹ ನಾಟಕಗಳನ್ನು, ಸಿನಿಮಾಗಳನ್ನ ನೋಡೋದು ಸರ್, ಅದು ಬೇರೆ. ಬಟ್ ಒಂದು ಜೆನ್ವಿನ್ ಆಗಿ ಅಪ್ಪನ ಜೊತೆಗಿನ ಕನೆಕ್ಷನ್ ಹೆಂಗಿತ್ತು ಸರ್ ವಿಶ್ವನಾಥ್ ಅವ್ರಿಗೂ ಮತ್ತು ಅಪ್ಪಾಜಿಗೂ? ಸರ್, ಭಾಳ ಫ್ರೆಂಡ್ಲಿ ಸರ್. ಯಾವುದೇ ಒಂದು ಏನೇ ಮಾತುಕತೆ ಮಾತಾಡ್ಬೋದು. ನಮ್ಮ ಸ್ಟಡೀಸ್ ಬಗ್ಗೆ ಆಗಲಿ, ಇಲ್ಲ ಫ್ಯಾಮಿಲಿ ಬಗ್ಗೆ ಆಗಲಿ, ಇಲ್ಲ ನಮ್ಮ ಬಿಸ್ನೆಸ್ ಬಗ್ಗೆ ಆಗಲಿ, ಎಲ್ಲ ಫ್ರೀಯಾಗಿದ್ದಾಗ ಕೂತು ಮಾತಾಡ್ತಿದ್ರು. ಅವಾಗ ಅಲ್ಲಿ ಜಯನಗರದಲ್ಲಿ ಇದ್ವಿ, ಕನಗನಪಾಳ್ಯ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಜಯನಗರ 2nd ಬ್ಲಾಕ್ ಕನಗನಪಾಳ್ಯ. 4th ಕ್ರಾಸಲ್ಲಿ.
ಅಲ್ಲಿ ಅವಾಗ ಶೂಟಿಂಗ್ ಇಲ್ಲ ಅಂದಾಗ ಇಲ್ಲಿಗೆ ಬಂದ್ಬಿಡ್ತಾ ಇದ್ರು. ವಿತ್ ಲಂಚ್ ಗಿಂಚ್ ಎಲ್ಲ ಅಲ್ಲೇ ತಗೊಂಡು ಇಲ್ಲಿಗೆ ಬಂದ್ಬಿಡ್ತಾ ಇದ್ರು. ಬಂದರೆ ಸಂಜೆ 7 ಗಂಟೆವರೆಗೂ ಇರ್ತಿದ್ದೆ. ಓಕೆ. ಎಲ್ಲ ನೋಡಿಕೊಂಡು ಹೋಗ್ತಿದ್ರು. ಅಕಸ್ಮಾತ್ ಅವ್ರು ಏನಾರ ಶೂಟಿಂಗ್ ಗೀಟಿಂಗ್ ಹೋಗ್ಬೇಕು ಅಂತಂದರೆ ತಿರ್ಗಿ ಏನಾರ ಅವರು ಹೋಗ್ಬೇಕಾದ್ರೆ ಈ ಕಡೆ ಬರ್ತಾ ಇರಲಿಲ್ಲ. ಏನೇನು ಮಾಡಬೇಕು ಏನು ಮಾಡ್ತೀರಾ ಅಂತ ಚರ್ಚೆ ಮಾಡ್ತಾ ಇದ್ರು. ಓಕೆ ಓಕೆ. ಹಾಂ ಹಾಂ.